ಹಾಯ್ ಫ್ರೆಂಡ್ಸ್, ಇವತ್ತಿಗೆ ನನ್ನ ಚಾನಲ್ ಒಳಗೆ 100 ಸಬ್ಸ್ಕ್ರೈಬರ್ಸ್ ಆಗ್ಯಾರ. ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡೀನಿ. 100 ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗಕೊಂತೈತಿ. ನಾನು 3 ವಿಡಿಯೋಸ್ ವೈರಲ್ ಆಗಕೊಂತವು ಮತ್ತು ಹಾಗೆ ಸಬ್ಸ್ಕ್ರೈಬರ್ಸು ಕೂಡ ಬರಾಕೊಂತೀವಿ. ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ನಿಮ್ಮ ಪ್ರೀತಿಗೆ ಯಾವತ್ತೂ ನಾನು ಸದಾ ಚಿರಋಣಿ ಆಗಿರ್ತೀನಿ ರೀ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಕೊಂತೀವಿ, ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿರಿ. ಹಂಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ವಿಡಿಯೋಸ್ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ತಪ್ಪಿದ್ರೆ ನಂಗೆ ಸಜೆಷನ್ ಕೊಡಿರಿ, ನಾನು ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನಮ್ಗೆ ಬೇಕ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಮತ್ತೊಮ್ಮೆ ಹೇಳ್ತೀನಿ ರೀ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಟೈಮು 10 ಹೊಡೀತು. 10 ಮುಳ್ಳು ತಿರುಗಿ ಹೊಳ್ಳಿ 10 ಆಗೈತೆ ಟೈಮ್. ದೊಡ್ಡ ಮುಳ್ಳು 10 ಆಗೈತಿ. ಇನ್ನೂ ನನ್ನ ಸೊಸಿ ನಾಷ್ಟಾ ತಂದು ಕೊಟ್ಟಿಲ್ಲ ನನಗೆ. ಯವ್ವ ಎಲ್ಲ ಬಿನ್ನಾಣ ಮಾಡ್ಕೊಂತ ಊರು ಟಮಟಿ ಬಾರ್ಸಕ್ಕೆ ಹೋಗ್ಯಾಳ. ಮನಿ ಪಡಾಳಿ ಆರ್ಸಕ ನನಗರ ಸಾಕು ಹೋಗೈತಿ ಕಾಲಾಗ ಏಗುದ್ರಾಗ. ಈ ಸೊಸ್ತ್ಯಾರು ಎದಕ್ಕೆ ಹಿಂಗೆ ಮಾಡ್ತಾವ ಏನು? ಅತ್ತೇನ ಕಿಮ್ಮತ್ತ ಇಲ್ಲ. ಕಾಲಾಗಿನ ಕಸಬರಿ ಮಾಡ್ದಂಗೆ ಮಾಡ್ತಾರ. ಅಯ್ಯೋ ಅವ ತವ್ರ ಮಲಿಲಿಂತ ಅವ್ ತಾಯಿಗಳು ಬರ್ಲಿ ನೋಡಿ. ಅಯ್ಯೋ ಅವ್ರಿಗೆ ರುಚಿ ಅಡಿಗೆ ಮಾಡೋದೇನು? ಅವ್ರು ಬಂದ ಕೂಡಲೇ ಅವ್ರಿಗೆ ಅತಿಥಿ ಸತ್ಕಾರ ಮಾಡೋದೇನು? ಹೇಳಕವಲ್ಲ. ಅಡಿಗೆ ಮನೆ ಬಿಟ್ಟು ಹೊರಗೆ ಬರೋದಿಲ್ಲ ನನ್ನ ಸೊಸಿ ಅವ್ರವ್ ಬಂದಾಗ. ಅದ ಈಗ ನೋಡ್ರಿ, ಎಲ್ಲಿ ರೂಮ್ನ್ಯಾಗ ಕುಂತಾಳೆ, ನಮ್ಮ ಮೊಬೈಲ್ ಹಿಡ್ಕೊಂಡು. ಡಬ್ಬಿ ಅದಾವಲ್ಲ ಡಬ್ಬಿ, ಅದನ್ನ ಹಿಡ್ಕೊಂಡು ಹೊತ್ತಿಟ್ಕೊಂತ ಕುಂತ ಬಿಡ್ತಾಳ. ಏನು ಮಾಡ್ತಾಳೋ ಏನೋ, ನನಗೆ ಸಾಕು ಬೇಕಾಗೈತಿ. ಅದು ಮಾರಿ ಸೊಟ್ಟ ಮಾಡ್ಕೊಂಡು ಫೋಟೋ ಒಂದು ತಕ್ಕೊಳ್ಳೋದು ಕಲ್ತು ಬಿಟ್ಟಾಳ. ಅದೇನ ಚಿಲಿಪಿ ಅಂತ. ಯಾ ಚಿಲಿಪಿಯೋ ಪಲಪಿಯೋ ಸಾಕಾಗಿ ಹೋಗೈತಿ ಕಿನ್ ಕಾಲಾಗ. ಯವ್ವ ನನಗೆ ಚಂದಗ ನೋಡ್ಕೊಳಕ್ ಸಸಿ ಬರ್ಲಿ ಅಂತೇಳಿ ಮದುವೆ ಮಾಡಿದೆ. ಈಗ ನೋಡಿದ್ರೆ ತಂದೆ ಒಯ್ಯಾರ ಮಾಡ್ಕೊಂತ ನಿಂತು ಬಿಡ್ತಾಳ ಮೊಬೈಲ್ ಮುಂದೆ. ಆ ಕನ್ನಡಿ ಮೊಬೈಲ್ ಬಿಟ್ರೆ ಜಗತ್ತ ಇಲ್ಲ. ಯವ್ವ ಕಾಗಿ ಮುದುಕಿ ಬಾಗಲ ಕುಂತು ನಂದು ವರ್ಣ ಮಾಡಕತ್ತಾಳ. ಗೂಟಗಲ್ ಕುಂತು ಬಿಡ್ತಾಳ. ಅಯ್ಯೋ ತಿರಿ ಕೆಟ್ಟ ಹೋಗ್ಬಿಟ್ಟೈತೆ ನೋಡು. ತಿಂದು ಬ್ಲೇ ಹಂದಿ ಮರಿ ಆಗ್ಯಾಳ. ಆ ಪಾರಿನಾಗ ಇರ್ತಾವಲ್ಲ ಹಂದಿ ಮರಿ ಹಂಗ್ಯಾಗ್ಯಾಳ. ಬರೀ ತಿನ್ನ ಕೊಡ್ರಿ ಬರೀ ನಾಟಕ ಮಾಡೋದು. ನನ್ನ ಮುಂದೆ ಇಲ್ಲೆಲ್ಲ ತಿನ್ನುದ, ಮಗ ಬರೋ ಹೊತ್ತಿಗೆ ಏನೋ ತಿಂದೇ ಇಲ್ಲ, ಯಪ್ಪ ನಾನು ಊಟನ ಮಾಡಿಲ್ಲ ಅಂತ ನಾಟಕ ಮಾಡೋದು. ಎಲ್ಲಿಂದ ಕಲ್ತಿರ್ತಾರ ಈ ನೀವು ಅತ್ತಿಗಳು ವರ್ಷ ತೋರಿಸೋದು ಬಿಡೋದೇ ಇಲ್ಲಿ ಇವಳು. ಎದಕ್ಕೆ ಹಿಂಗೆ ಮಾಡ್ತಾವೋ ಏನ? ಹಂಗಾರ ಸಾಕು ಬೇಕಾಗೈತಿ ಮುದುಕಿ ಕಾಲಾಗ. ಒದರಿ ನನ್ನ ಸಾಯ ಹೊಡಿತಾಳೆ ಒಂದಿನ. ಏನಲ್ಲೇ ಬುಷಿ ಊರಾಗಿರೋ ಹಾವು ಬುಸ್ಗುಡ್ಕೊಂತ ನಿಂತಿಯಲ್ಲ ಅಲ್ಲೇ. ಬಾಯ್ ಹೊರಗೆ ಬಾಯಿಲೆ. ಯಾಕೆ ಅತ್ತಿಯವ್ರ ನೀವು ಅದಿರ್ ನೋಡಿ, 2 ತಲೆ ಹಾವು ನನಗ ಹಾವು ಅಂತೀರಲ್ಲ. ಬುಸ್ಗುಟ್ಕೊಂತ ನಿಂತಿ ಅಂತೀರಲ್ಲ. ಏನ್ರಿ ಬರ್ತಾ ಹಿಂಗ್ ಮಾತಾಡ್ಕೊಂತೀರಿ? ನಿನ್ನ ನೋಡಿ ನಿನ್ನ ಏನ್ರ ಕೈಯಾಗ ಸಿಕ್ತಂದ್ರೆ ಎಕ್ಕರ್ಸಿ ಬಿಡ್ತೀನಿ. ಮಕ ನೋಡೋದು ಹೆಂಗೈತಿ, ಕಪ್ಪಿ ಮಾರಾಗೈತಿ. ದೊಡ್ಡವ್ರೊಂದು ಮಾತಂದ್ರೆ ಸಹಿಸ್ಕೊಳಕ್ಕಾಗೋದಿಲ್ಲ ನಿಮಗೆ. ಹಳ್ಳಿ ಮಾತಾಡ್ತೀರಿ. ಅಲ್ಲೇ ನಿಮ್ಮ ಮಾವ ತಾಟು ಜಜ್ಜಿ ಒಂದು ನಮನಿ ಅದನ್ನ ಮುದುಡಿ ಮಾಡಿಟ್ಟಾನ. ನಿನ್ನ ಮಕ ಅನ್ನೋದು ಹಂಗಾಗೈತಲೇ. ಆ ಜಜ್ಜಿದ ತಾಟ್ ಇರ್ತೈತಲ್ಲ ಹಂಗೈತ್ ನೋಡಿ ನಿನ್ನ ಮಕ ನೋಡ್ಕೊಂಡು ನಿನ್ನ ಕನ್ನಡಾಗ. ಅಲ್ಲಿ ಅತ್ತಿಯವ್ರ ಹಂಗಂದ್ರ ಜಜ್ಜಿದ್ದ ತಾಟಿನ ಮಕದಕ್ಕಿನ್ನ ಮದುವೆ ಮಾಡ್ಕೊಂಡು ಬಂದ್ರೆ ನಿಮ್ಮ ಮಗ್ಗ ಅವ ಕನ್ನೆ ನೋಡು ಮುಂದೆ ಎಷ್ಟು ಚಂದದ. ಯವ್ವ ನನ್ನ ಸೊಸಿ ಅಂತಿದ್ರಿ, ಈಗ ಹಿಂಗಾಗ್ಬಿಟ್ಟೆ ನಾನು. ಹ್ಞೂನ್ಲೇ ಹೊಸ ಬಿಸಿ ಎಲ್ಲ ಚಲೋಣ ಅನಿಸ್ತತಿ. ನಿಮ್ಮ ಬಗ್ಗೆ ಬಣ್ಣ ನಮಗೆ ಹೆಂಗೆ ಗೊತ್ತಾಕತಿ? ಈಗೆಲ್ಲ ಬಣ್ಣ ಬಯಲಾಗತೈತಿ ನೋಡಿ. ಅವಾಗೇನು ಗೊತ್ತಿದ್ದಿದ್ದಿಲ್ಲ. ಮಾಡ್ಕೊಂಡು ಇವ ನನ್ನ ಸೊಸಿ ಚಂದದಾಳ ಅಂತಿದ್ವಿ. ಈಗ ನಿನ್ನ ಬಣ್ಣ ಬಯಲಾಗತೈತಲ್ಲ, ಅವಾಗ ಗೊತ್ತಾಗತೈತಿ ನೋಡಿ ಈಗ. ನನಗೂ ಹಂಗ ನೋಡ್ರಿ, ಸೇಮ್ ಟು ಯು. ನಮಗೂ ಅವಾಗ ಏನೂ ಗೊತ್ತಿದ್ದಿಲ್ಲ. ಈಗ ನಿಮ್ಮ ಮದುವೆ ಮಾಡ್ಕೊಂಡು ನಿಮ್ಮ ಮನೆಗೆ ಬಂದು ಬಾಳೆ ಮಾಡಕ್ ಕುಂತ ಮ್ಯಾಗ ಎಲ್ಲ ಗೊತ್ತಾಗತೈತಿ. ಈಗ ಹಿಂಗ ಮಾತಾಡ್ಕೊಂತ ನಿಂದಿರ್ತೀಯ, ನನಗೆ ಹೊಟ್ಟಿಗೆ ಅಂತ ತಂದು ಸುರುತ್ತೀಯೋ? ಅತ್ತಿಯಾರ ಹೊಟ್ಟೆ ಕನ್ನ ಮಾಡಿ ಕಟ್ಟಿರಿ. ಅದು ಮುಂಜಾನೆ 9 ಗಂಟೆಗೆ ಎದ್ದು 2 ಬಿಸಿ ರೊಟ್ಟಿ ಕೊಡು ಅಂದ್ರಿ. ರೊಟ್ಟಿ ಹಂಚಿಟ್ಟಿದ್ನೆ, 2 ರೊಟ್ಟಿ ಮಾಡಕತ್ತಿದ್ನೆ. ಯವ್ವ ಬಿಸಿ ಇದ್ರೆ 2 ರೊಟ್ಟಿ ತಿಂದ್ಬಿಡ್ತೀನಿ, ನನಗೆ ಮತ್ತು ಬಿಸಿ ರುಚಿ ಅಕ್ಕವ ಅಂತ ಅಂದ್ರಿ. ಮತ್ತೆ ಈಗ ಟೈಮ್ ಅಲ್ಲಿ 11 ಗಂಟೆ ಆಗೈತಿ, ಮತ್ತೆ ಏನಾರು ತಿನ್ನಕ್ಕೆ ಕೊಡಂತೀರಲ್ರಿ. ಯವ್ವ ನನ್ನ ಹೊಟ್ಟಿ ಮೇಲೆ ಕಣ್ಣು ಬಿಡಾಕತ್ತಾಳ. ಯವ್ವ ಈಕಿ ಬರೋ ಮುಂಚೆಕ್ಕ ನಾನು ಮುಂಜಾನೆ 4 ರೊಟ್ಟಿ, 12 ಗಂಟೆಗೆ 2 ರೊಟ್ಟಿ, ಮಧ್ಯಾಹ್ನ 3 ಗಂಟೆಗೆ 4 ರೊಟ್ಟಿ, ರಾತ್ರಿ ಮತ್ತೊಂದು 4 ರೊಟ್ಟಿ ತಿಂದು ಮಕ್ಕೊಂತಿದ್ದೆ. ನನ್ನ ಹೊಟ್ಟಿ ಕಣ್ಣು ಬಿಟ್ಟು ಅವಾಗ ಯಾರು ಬಿಡೋರಿದ್ದಿದ್ದಿಲ್ಲ. ಈಗ ಬಂದಾಗಿದ್ದ ಹೊಟ್ಟಿ ಜಡಿಸಿ ಹೊಟ್ಟೆ ಕರ ಹೋಗೈತೆ ನಂದು. ಮತ್ತೆ ನೋಡ್ರಿ ಯವ್ವ ನನಗೆ ಕಣ್ಣು ಬಿಡಾಕತ್ತಾಳ. ಆಗಲೇ 2 ರೊಟ್ಟಿ ತಿಂದಿರಲ್ರಿ ಅತ್ತಿಯವ್ರ, ಮತ್ತೆ ತಿಂತೀರಿ ಅಂತ ಅನ್ನ ಕುಂತಾಳ. ಈ ಊರಾಗ ಕೇಳೋರು ಯಾರು ದಿಕ್ಕಿಲ್ಲೋನು ಯಪ್ಪೋ. ಅಯ್ಯೋ ಅತ್ತಿಯವ್ರೆ, ಇದೇನ್ರಿ ಡ್ರಾಮಾ ಚಲೋ ಮಾಡಿಬಿಟ್ಟಲ್ಲ ಹೊಸದಾಗಿ? ಅಲ್ಲೇ ಬಿಡಾಡಿ, ನಾನು ಎಷ್ಟು ರೊಟ್ಟಿ ತಿಂತೀನಿ, ನನ್ನ ಮನಿ ನನ್ನ ಕೂಳು. ನೀ ಏನು ಕೇಳ್ತಿಲೆ? ನಾ ಕೇಳ ತಂದು ಕೊಡೋದು ಅಷ್ಟ ನಿನ್ನ ಕೆಲಸ. ನಾನು ಆರ್ಡರ್ ಮಾಡ್ತೀನಿ, ನೀ ತಂದು ಸರ್ವಿಂಗ್ ಮಾಡ್ಬೇಕು ಅಟ್ಟೆ. ನೋ ಕ್ವಶನ್, ಅದೇನೋ ಅಂತಾರಲ್ಲ ಕ್ವಶನ ಪಿಸನ, ನೋ ಕ್ವಶನ್, ಓನ್ಲಿ ಕಮ್
ಆ್ಯಂಡ್ ಗಿವ್ ಗಿವ್. ಇಂಗ್ಲೀಷ್ ಎಲ್ಲ ಕಲ್ತಿರ್ ತಗೋರಿ, ಚಲೋ ಮಸ್ತ್. ನಾ ಏನು ಅನ್ಬಾರ್ದಂದೆ, 2 ರೊಟ್ಟಿ ತಿಂದಿದ್ರಿ ಆಗಲೇ ಮತ್ತೆ ಹೊಟ್ಟೆ ಸಿಕ್ಕನು ಅಂತ ಅಷ್ಟೇ ಕೇಳಿದೆ. ನೀವು ಅದಕ್ಕೆ ಬಾಯ್ ಬಡ್ಕೊಂಡು ಅಯ್ಯೋ ಯವ್ವ ಊರಾಗ ನನ್ನ ಹೆಸರು ಕೆಡಿಸಿಟ್ರೆ ನೀವು. ಮುಂದೆ ಮತ್ತೆ ನೀ ಬಂದಿಯಲ್ಲ, ನೀನು ದೇಶಿಲಿಂದ ಇಂಗ್ಲೀಷ್ ಕಲಿಬೇಕಾಗಿತ್ತು. ನಾ ಈಗ ಮತ್ತೆ ಮೊಬೈಲ್ನಾಗ ನೋಡ್ಕೊಂಡು ಕುಂತಿರ್ತಿಯಲ್ಲ, ಏನೇನಂತ ಹೇಳ್ತಿರ್ತಾರಲ್ಲ ಅವ್ರೆ, ಅದನ್ನು ನೋಡಿ ಕಿವಿಗೆ ಬಡ್ದೈತದ. ಅದಕ್ಕೆ ಮಾತಾಡಕತ್ತೀನಿ ಆಟ. ಹೌದು ಮತ್ತೆ ಭಾರಿ ಅದಿ ನೀನು. ಮತ್ತೆ ಆಗಲೇ 2 ರೊಟ್ಟಿ ತಿಂದಿರಿ ಅಂತಿ, ನನ್ನ ಬಾಡಿಗೆ ಅದೇ 2 ರೊಟ್ಟಿ ಎಲ್ಲಿಗೆ ಹತ್ಬೇಕು? ನಾನು ಅದೇನಿ ಆನಿ ಅಂಬಾರಿ. ಹೋಗು ಇನ್ನೊಂದು 2-3 ರೊಟ್ಟಿ ತಗೋ ಹೋಗು, ಹೊಟ್ಟೆ ಹಸ ಕುಂತೈತಿ ನನಗೆ. ತಡ್ರಿ ತಗೊಂಬರ್ತೇನೆ. ನೋಡಿದ್ರೆ ಇವರು ನನ್ನ ಮನೆ ಅನ್ಕೋಳು, ನನ್ನ ಮಾತಂದು ಹಾಕ್ತಾನ, ನನ್ನ ಗಂಡು ಹೊಲ್ದಾಗ ಕೆಲಸ ಮಾಡ್ತಾನ. ನಾನು ತಿಂದ್ರೆ ಈಗೇನು ಹೊಟ್ಟೆ ಉರಿ. ನನ್ನ ಹೊಟ್ಟೆ ಮೇಲೆ ಕಣ್ಣು ಬಿಟ್ಟು ಸ್ವರ್ಗೆ ಬಿಟ್ಟೇನ್ರಿ ನಾನು. ಯವ್ವ ನನ್ನ ಎದುರು ತೆಗ್ಯಾರ ಯಾರಿಲ್ಲ. ಯವ್ವ ಫಸ್ಟ್ ನಾನು ಇವತ್ತು ರಾತ್ರಿ ನಾನು ಊಟಕ್ಕೆ ಊಟ ಮಾಡಿದ ಕೇಸಿಂದ ಅದು ಕಾಲ್ದೊಳಿ ತಕೊಂಡ್ಬಿಡ್ತಾನೆ. ಯವ್ವ ಕಣ್ಣು ಬಿಟ್ಲ ಯವ್ವ ಈಕಿ. ಏನು ಬೇ ಮಕ್ಕ ಸಿಟ್ಟು ಮಾಡ್ಕೊಂಡು ಕುಂತ್ಬಿಟ್ಟು ಎದಕ್ಕೆ? ಅಯ್ಯೋ ಶಿವನಿ, ಏನ್ ಕೇಳ್ತಿ ಬಿಡಪ್ಪ. ಪಾಪ ನಿನ್ ಹೆಂಡತಿ ಅಂದ್ರ ಈಕಿ ಪುಷ್ಪ ಅವಳಲ್ಲ, ಆಕೆ ಗೊತ್ತಿಲ್ಲ ನಾ ಊಟ ಮಾಡೋದು ಪರಿ ಅಂದ್ರ ಮುಂಜಾನೆ ಬಿಸಿ ರೊಟ್ಟಿ ಮಾಡಿದ್ದೆ, 2 ರೊಟ್ಟಿ ತಿಂದು 12 ಗಂಟೆಗೆ ಮತ್ತೊಂದು 2 ರೊಟ್ಟಿ ತಿಂತಿದ್ನಲ್ಲ ನಾನು. ಅದಕ್ಕೆ ತಿಂದಿದ್ದಕ್ಕೆ ಮತ್ತೆ ಮುಂಜಾನೆ 2 ರೊಟ್ಟಿ ತಿಂದಿರಿ ಮತ್ತೆ ತಿಂತೀರಿ ಯಾರೇ ಈಗ ಅಂತ ಅಂದ್ಬಿಟ್ಲ. ಅದ ಸ್ವಲ್ಪ ಮನ್ಸಿಗೆ ಬ್ಯಾಸರ ಆತ್ ನೋಡ. ಅಯ್ಯೋಯ್ಯೋ ಹಂಗಂದ್ಲ ಆಕಿ. ತಡಿ ಮಾಡ್ತೀನಿ ತಡಿ, ಕರಿತೀನಿ ತಡಿ ಇಲ್ಲೇ. ಅಯ್ಯಯ್ಯ ಹೋಗ್ಲಿ ಬಿಡಯ್ಯಪ್ಪ, ಮುಂಜಾನೆ 2 ರೊಟ್ಟಿ ತಿಂದಿದ್ದಿಲ್ಲ ನಾನು, ಒಂದೇ ತಿಂದಿದ್ದೆ. ಅದಕ್ಕೆ ಹೋಗ್ಲಿ ಬಿಡ, ಅದಕ್ಕೆ ಹೊಟ್ಟಸ್ತಿತ್ತು ನನಗೆ, ಮತ್ತೇನಿಲ್ಲಪ್ಪ. ಅಯ್ಯೋ ಕಾಗಿ ಮುದುಕಿ, ನಾನು 2 ರೊಟ್ಟಿ ಹಚ್ಕೊಟ್ಟೇನಿ, ತುಪ್ಪ ಹಚ್ಚಿ 2 ರೊಟ್ಟಿ ಹಚ್ಕೊಟ್ಟೇನಿ. 1 ರೊಟ್ಟಿ ತಿಂದಂತಷ್ಟು ಸುಳ್ಳು ಹೇಳ್ತಾ ನೋಡು ಮಗನ ಮುಂದೆ. ತಕ್ಕಿದ್ರೆ ಇನ್ನೇನೈತಿ ಬೈಸಿಡೋದ ಸಸ್ತ್ಯಾರ್ನ. ಏನ್ರಿ ಈಗ ಬಂದ್ರೆ ಯಾರು ಕೆಲ್ಸದ್ಲಿಂತ್ರ? ಈಗ ಬಂದೀನಿ. ಯಾಕೆ ಪುಷ್ಪ ನಮ್ಮವ್ವ ಹಿಂಗಂತಿ ಅಂತ ಎಷ್ಟು ತಿಂತೀರಿ ಅಂತ ಹಂಗೆ ಅನ್ನಕ್ಕೆ ಹೋಗ್ಬೇಡ. ಪಾಪ ನಮ್ಮವ್ವ ನೆದ್ರು ಬಿಡಬೇಡ ಆಕಿಗೆ. ಆಯ್ತು ತಗೋರಿ, ಗೊತ್ತಿದ್ದಿದ್ದಿಲ್ರಿ. ಇಂತ ಆಗ್ತಿದ್ರ ಮಗ ಸೊಸಿ ಇಬ್ರು ಜಗಳ ಮಾಡ್ಕೊಂತ ನಾಯಿ ಕಚ್ಚಾಡ್ದಂಗೆ ಕಚ್ಚಾಡೋದ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗೋಣಂತೆ. ಬಾಯ್.